ಹಾಯ್ ಗಾಯ್ಸ್, ನಾವು ಇವತ್ತು ಬಂದಿದ್ದೀವಿ ಸಿದ್ಧಗಂಗಾ ಮಠಕ್ಕೆ. ತುಮಕೂರಿನಲ್ಲಿ ಇರೋದು ಇದು ಸಿದ್ಧಗಂಗಾ ಸ್ವಾಮೀಜಿಗಳಿರುವಂತಹ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿದ್ದಂತಹ ಸ್ಥಳಕ್ಕೆ ನಾವು ಬಂದಿದ್ದೀವಿ ಇವತ್ತು. ಇಲ್ಲಿ ಸುಮಾರು ಜನ ಹುಡುಗರು ಇದ್ದಾರೆ, ಬನ್ನಿ ಮಾತಾಡ್ಸೋಣ ಎಲ್ಲರೂ. ಹಾಯ್, ಎಲ್ಲರಿಗೂ ನಮಸ್ಕಾರ ಕಣ್ರು. ಯಾವ್ರೆಲ್ಲ ಎಲ್ಲರೂ ಯಾವ ನೀವೆಲ್ಲ? ಒಬ್ಬೊಬ್ರು ಹೇಳಿ. ನಿಂದು ಬೆಂಗಳೂರಾ? ನೀವು ಎಷ್ಟನೇ ಕ್ಲಾಸ್ ನೀವೆಲ್ಲ? ಎಲ್ಲರೂ 10th 9th? ಹೆಂಗೈತೆ ಮಠ ಎಲ್ಲ? ಚೆನ್ನಾಗಿ ಓದ್ತಾ ಇದ್ದೀರಾ ಎಲ್ಲರೂ? ಚೆನ್ನಾಗಿ? ಕಳ್ಳಾಟ ಆಡ್ತಿಲ್ಲ ತಾನೇ ಯಾರು? ಮತ್ತೆ ಬಂದಿದ್ದೀನಿ. ನಂದು ಊಟ ಆಯ್ತು ಕಣ್ರು, ಮಾಡಿದೆ. ಮತ್ತೆ ಮಠದ ಬಗ್ಗೆ ತೋರಿಸ್ತೀರಾ ನನಗೆ? ಎಲ್ಲ ಹೋಗೋಣ ಫಸ್ಟ್ ಇವಾಗ. ನೋಡಿ ಗಾಯ್ಸ್, ಇವರೆಲ್ಲ ಇವತ್ತು ನನ್ನ ಜೊತೆಗೆ ಇವರೆಲ್ಲ ಇವರ ಫ್ರೆಂಡ್ಸ್ ನಂಗೆ ಇವತ್ತು ಇವರೆಲ್ಲ. ನನ್ನ ಹೆಸರು ಕೇಳಿಲ್ಲ, ಮತ್ತೆ ರವಿ ಕೇಳಿದ್ಮೇಲೆ ಕೇಳ್ತಾ ಇದ್ದೀರಾ? ರವಿ ನೋಡಿ, ಇವ್ನು ಕರೆಕ್ಟಾಗಿ ಕಂಡಿರ್ತಾರೆ. ಬೆಂಗಳೂರು. ಅದೇ ಈ ಅಣ್ಣನ ವಿಡಿಯೋ ಜಾಸ್ತಿ ನಾವೆಲ್ಲ ನೋಡ್ತೀವಿ, ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ, ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಸಬ್ಸ್ಕ್ರೈಬ್ ಮಾಡ್ತಿದ್ದೀವಿ, ಕಮೆಂಟ್ ಮಾಡಿ, ನೀವು ಲೈಕ್ ಮಾಡಿದ್ರೆ ನಿಮಗೆ ರೊಕ್ಕ ಬೀಳಬಹುದು. ರೊಕ್ಕ ಬರಲ್ಲ ಕಣೋ ಇನ್ನ ಇವಾಗಲೇ. ನಾವು ಸಬ್ಸ್ಕ್ರೈಬ್ ಮಾಡ್ತಿದ್ದೀವಿ, ಅಣ್ಣನ ಫಾಲೋ ಆಗಿ. ಶಿವಕುಮಾರ ಸ್ವಾಮೀಜಿ ಗದ್ದುಗೆ ನೋಡಿ. ಇದು ನಾವು ಬಂದಿರೋದು ಇದು ಶ್ರೀ ಶಿವಕುಮಾರ ಸ್ವಾಮಿ ಶಿವಯೋಗಿಗಳ ಗದ್ದಿಗೆ. ಅಂದ್ರೆ ಸ್ವಾಮೀಜಿಗಳು ಅವರು ಲಿಂಗೈಕ್ಯರಾದಂತಹ ಸ್ಥಳ ಇದು. ಸ್ವಾಮಿಗಳು ಲಿಂಗೈಕ್ಯರಾದ್ರಲ್ಲ, ಆ ಜಾಗಕ್ಕೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡ್ಕೊಂಡ್ ಬಂದು ಎಲ್ಲರಿಗೂ ತೋರ್ಸೋಣ. ಓಕೆನಾ? ನೋಡಿ, ಇದು ಶ್ರೀ ಧ್ಯಾನ ಮಂದಿರ. ಅಂದ್ರೆ ಇಲ್ಲಿ ಧ್ಯಾನ ಮಾಡೋ ಜಾಗನ ಇದು? ಇಲ್ಲಿ ಅಂದ್ರೆ ಯಾರು ಧ್ಯಾನ ಮಾಡ್ತಿದ್ರು ಅಂತನಾ ಇಲ್ಲ ಮಾಡೋದು ಅಂತ? ಓಕೆ. ಈ ಜಾಗದಲ್ಲಿ ಧ್ಯಾನ ಮಾಡ್ತಿದ್ರ ಮುಂಚೆ, ಅದಕ್ಕೆ ಇಲ್ಲಿ ಧ್ಯಾನ ಮಂದಿರ ಅಂತ ಮಾಡಿದ್ದಾರೆ. ಒಳಗಡೆ ಆಕ್ಚುಲಿ ಸೈಲೆಂಟ್ ಆಗಿರ್ಬೇಕು, ಯಾರು ಜಾಸ್ತಿ ಮಾತಾಡಬಾರ್ದು. ಇದೇ ನೋಡಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆ. ಅವರು ಲಿಂಗೈಕ್ಯರಾದ್ಮೇಲೆ ಇಲ್ಲೇನೆ ಅವ್ರಿಗೆ ಗದ್ದುಗೆ ಮಾಡಿ ಇಲ್ಲಿ ಇವಾಗ್ಲೂ ಕೂಡ ಪೂಜೆ ಮಾಡ್ತಾರೆ. ನೋಡಿ, ಇದೇ ಜಾಗನೇ. ನೋಡಿ, ಇದು ಸ್ಮೃತಿವನ ಅಂತ, ಶ್ರೀಗಳ ಸ್ಮೃತಿವನ ಮಾಡಿದ್ದಾರೆ. ಶ್ರೀಗಳು ಮಠಕ್ಕೆ ಬಂದಾಗಿಂದ ಸ್ಟಾರ್ಟಿಂಗ್ ಇಂದ ಅವರು ಕೊನೆ ಕ್ಷಣಗಳವರೆಗೆ ಏನೇನ್ ಮಾಡಿದ್ದಾರೆ ಅದನ್ನ ಪ್ರತಿಯೊಂದನ್ನು ವಿಗ್ರಹಗಳ ರೂಪದಲ್ಲಿ ಮಾಡಿ ತೋರಿಸಿದ್ದಾರೆ, ಗೊಂಬೆಗಳ ರೂಪದಲ್ಲಿ. ಬನ್ನಿ ಒಳಗಡೆ ಹೋಗೋಣ, ನೋಡ್ಕೊಂಡ್ ಬರೋಣ, ತೋರ್ಸೋಣ ಎಲ್ಲರಿಗೂ. ಯಾವ ಊರು ಅಂಟಿ ಎಲ್ಲ? ಬಿಜಾಪುರ. ಬಿಜಾಪುರದಿಂದ ಬಂದಿದ್ದೀರಾ ಇಲ್ಲಿಗೆ? ನೀವು ಬಂದಿರೋದಾ ದೇವಸ್ಥಾನ ನೋಡಕ? ರವಿ ಅನ್ಸೀನ್ ಎಕ್ಸ್ಪ್ಲೋರರ್ ಅಂತ. ಬನ್ನಿ ಒಳಗಡೆ ಹೋಗೋಣ. ಒಬ್ರಿಗೆ 10 ರೂಪಾಯಿ ಇರುತ್ತೆ. 6 ವರ್ಷದಿಂದ ಕೆಳಗಡೆ ಇದ್ರೆ ಅವ್ರಿಗೆ 5 ರೂಪಾಯಿ ಟಿಕೆಟ್ ಇರುತ್ತೆ. ಹೋಗೋಣ ಬನ್ನಿ ಒಳಗಡೆ. ನೋಡಿ, ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಹೋಗ್ತಿದ್ದಂಗೆನೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳದ್ದು ವಿಗ್ರಹ ಮಾಡಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಸುಮಾರು 600 ವರ್ಷಗಳಿಗಿಂತ ಜಾಸ್ತಿ ಇತಿಹಾಸ ಇದೆ ಅಂತ ಹೇಳ್ತಾರೆ. 15ನೇ ಶತಮಾನದಲ್ಲಿ ಶ್ರೀ ಗೋಸಲ ಸಿದ್ದೇಶ್ವರ ಸ್ವಾಮಿಗಳಿಂದ ಈ ಕ್ಷೇತ್ರ ಸ್ಥಾಪಿತ ಆಗುತ್ತೆ ಅಂತ ಇತಿಹಾಸ ಹೇಳುತ್ತೆ. ನಿಜನೂ ಕೂಡ ಅದೇನೆ. ಬೆಟ್ಟದ ಮೇಲಿರುವ ಕಲ್ಲಿನ ಬಂಡೆಲಿ ಯಾವಾಗ್ಲೂ ನೀರು ಹರಿತಿರ್ತದಂತೆ. ಅಂದ್ರೆ ಮೇಲ್ಗಡೆ ದೇವಸ್ಥಾನ ಇದೆ, ಆ ದೇವಸ್ಥಾನದೊಳಗಡೆ ಬಂಡೆ ಒಳಗಿಂದ ಯಾವಾಗ್ಲೂ ನೀರು ಬರ್ತಿರುತ್ತೆ. ಅದಕ್ಕೋಸ್ಕರ ಸಿದ್ಧಗಂಗಾ ಅಂತ ಕರೀತಾರೆ. ಅವಾಗಿಂದ ಇವತ್ತಿನವರೆಗೂ ಕೂಡ ಆಧ್ಯಾತ್ಮಿಕತೆ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಒಂದು ಜಾಗೃತ ಕೇಂದ್ರವಾಗಿ ಮುನ್ನಡೀತಾ ಬಂದಿರೋದೇ ಈ ಸಿದ್ಧಗಂಗಾ ಕ್ಷೇತ್ರ. ಈ ಪಾರ್ಕಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ಏನಂತ ಹೇಳಿದ್ರೆ, ನಾವು ಓದಬೇಕಾಗಿರೋದು ಶ್ರೀವಾಣಿಗಳಾಗಿರ್ಬೋದು, ಮಠದ ವಚನಗಳಾಗಿರ್ಬೋದು, ಲಿಂಗಾಯತ ಸಂಸ್ಕೃತಿಯ ವಚನಗಳಾಗಿರ್ಬೋದು, ಹಲವಾರು ಸಂದೇಶಗಳನ್ನ ಸಾರುವಂಥ ವಚನಗಳನ್ನ ಇಲ್ಲಿ ಹಾಕಿದ್ದಾರೆ. ನೀವು ಖಂಡಿತವಾಗ್ಲೂ ಬಂದಾಗ ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ದಂಗೆ ನೋಡಿ ಈ ವಚನಗಳನ್ನ ಓದಿ ಜೀವನದ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಸ್ವಾಮೀಜಿಗಳು ಶ್ರೀಗಳು ಅವರು ಮಠಕ್ಕೆ ಬಂದಾಗಿಂದ ಯಾವಾಗ ಬಂದಾಗ ಅವರು ಮಠದಲ್ಲಿ
ಯಾವ ರೀತಿ ಇತ್ತು, ಅವ್ರು ಬಂದಮೇಲೆ ಯಾವ ರೀತಿ ಆಯಿತು, ಪ್ರತಿಯೊಂದನ್ನು ಕೂಡ ಚಿತ್ರಗಳ ಸಹಿತವಾಗಿ ವಿವರಣೆ ನೀಡಿದ್ದಾರೆ. ಹಾಯ್ ಹಾಯ್, ಯಾವರು? ಹಾಂ ಹಾಂ, ಯಾವರು? ಸಿಂಗ್ನಳ್ಳಿಯಿಂದ ಬಂದಿದ್ಯಾ? ಪಾರ್ಕ್ ಮಾಡಿದ್ದಾರೆ. ಮುಂಚೆ ಈ ಪಾರ್ಕ್ ವ್ಯವಸ್ಥೆ ಈ ಥರ ಇರಲಿಲ್ಲ, ಈಗ ಹೊಸ್ದಾಗಿ ಮಾಡಿರೋದು. ನೋಡಿ ಇಲ್ಲಿ ಸ್ವಾಮೀಜಿಗಳು ಕುತ್ಕೊಂಡು ಧ್ಯಾನ ಮಾಡ್ತಿರೋದು ನೋಡಿ. ಈ ವಿಡಿಯೋ ಇದು ನೋಡ್ತಾ ಇದ್ರೆ ನೋಡಿ, ಆ್ಯಕ್ಚುಲಿ ಸ್ವಾಮೀಜಿಗಳು ರಿಯಲ್ ಆಗಿ ಇದ್ದಾರೇನೋ ಅನ್ನೋ ಫೀಲ್ ಕೊಡುತ್ತೆ ವಿಡಿಯೋ ನೋಡಿ. ಯಾರೂ ಕೂಡ ಅಷ್ಟು ಈಸಿಯಾಗಿ ಯಾವುದನ್ನು ಮಾಡೋಕ್ಕೆ ಅಷ್ಟು ಈಸಿಯಾಗಿ ಆಗಲ್ಲ. ಏನಕ್ಕೆ ಅಂದರೆ ಇಷ್ಟು ದೊಡ್ಡ ಮಠನ ಮೇಂಟೈನ್ ಮಾಡಿಕೊಂಡು ಕಷ್ಟಪಡ್ಕೊಂಡು ಇಲ್ಲಿವರೆಗೂ ತಂದಿದ್ದಾರೆ ಅಂತ ಅಂದರೆ ಸ್ವಾಮೀಜಿಗಳಿಂದ ಮಾತ್ರ ಸಾಧ್ಯ. ಬೇರೆ ಯಾರಾಗಿದ್ರೂ ಈ ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ. ಯಾರೋ ಬಿಡಿಸ್ಬಿಟ್ಟವ್ರೆ. ಯಾರಿಗೆ ಮಾಡ್ತಿದ್ಯಾ ಫೋನು? ನಿಮ್ಮ ಹುಡುಗಿಗ? ನಮ್ಮ ಅಪ್ಪಗ ಮಾತಾಡಿ. ಏಯ್ ಹುಡುಗಿ ಅಂತ, ಹುಡುಗಿ ತಂಗಿ ಕಣ, ತಂಗಿ. ಸಾರಿ ಅಣ್ಣ, ಹೀಗೆಲ್ಲ ನೋಡು. ಗಲಾಟೆ ಮಾಡ್ಬಿಡಿ, ಅವ್ನು ಫೋನ್ ಮಾಡಲಿ, ಸುಮ್ಮನೆ ಫಸ್ಟ್ ಮಾತಾಡಲಿ, ಫೋನ್ ಮಾಡಿ. ನಿಮ್ಮಮ್ಮ ಏನಣ್ಣ ಹಾಂ ಮತ್ತೇನಲ್ಲ. ಹಾಂ ನೋಡಿ, ಇದೇ ಸ್ಕೂಲಲ್ಲೇ ಸುಮಾರು 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈಗ ಪ್ರೆಸೆಂಟ್ ಓದ್ತಾ ಇರೋದು. ಲಕ್ಷಾಂತರ ವಿದ್ಯಾರ್ಥಿಗಳು ಆಲ್ರೆಡಿ ಎಜುಕೇಷನ್ ಮುಗಿಸಿ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಇವಾಗಿರುವಂತಹ 10,000 ವಿದ್ಯಾರ್ಥಿಗಳು ಇದೇ ಶಾಲೆಗಳಲ್ಲೇ ಓದ್ತಾ ಇರೋದು. ಬನ್ನಿ ಗಾಯ್ಸ್, ಒಳಗಡೆ ಹೋಗೋಣ. ಇದು ಏನಪ್ಪ ಅಂತಂದರೆ ಹಳೆ ಮಠ. ಇವಾಗ ಆಚೆಗಡೆ ಇರೋದು ಹೊಸ ಮಠ. ಅದು ಮುಂಚೆ ಸ್ವಾಮೀಜಿಗಳು ಬಂದಾಗ ಹಳೆ ಕಾಲದಲ್ಲಿ ಯಾವ ರೀತಿ ಮಠ ಇತ್ತು ಅಂತ ಒಳಗಡೆ ತೋರಿಸ್ತೀನಿ ಬನ್ನಿ. ಅವರು ಹೊಸ ಮಠ ಆದ್ಮೇಲೂ ಕೂಡ ಹಳೆ ಮಠದಲ್ಲೇ ಅವರು ಕುತ್ಕೊಂಡು ಪೂಜೆ ಮಾಡೋದಾಗಿರ್ಬೋದು, ಪೂಜಾ ಪುನಸ್ಕಾರಗಳಾಗಿರ್ಬೋದು, ಅವರ ಆಚರಣೆಗಳೇನಿದ್ವು ಪ್ರತಿಯೊಂದನ್ನು ಕೂಡ ಅವ್ರು ಇದೇ ಮಠದೊಳಗಡೆ ಮಾಡ್ತಾ ಇದ್ದಿದ್ದು. ಬನ್ನಿ ಒಳಗಡೆ ಹೋಗೋಣ. ಅವರು ಬಂದಾಗ ಮಠಕ್ಕೆ ಅವರು ಎಲ್ಲಿ ಕುತ್ಕೋತಾ ಇದ್ರು, ಅವ್ರ ಚೇರ್ಗಳಾಗಿರ್ಬೋದು, ಅವ್ರು ಪೂಜೆ ಮಾಡ್ತಿದ್ದ ಜಾಗಗಳಾಗಿರ್ಬೋದು, ಇಂದಿಗೂ ಕೂಡ ಹಾಗೇನೆ ಇಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ನೋಡಿ, ಇದೇ ಜಾಗದಲ್ಲೇ ಸ್ವಾಮೀಜಿಗಳು ಆಗಿನ ಕಾಲದಲ್ಲಿ ಅವಾಗ ಪೂಜೆ ಮಾಡ್ತಿದ್ದಾಗಿರ್ಬೋದು, ಅವ್ರು ಬಂದಾಗ ಕುತ್ಕೋತಿದ್ದಾಗಿರ್ಬೋದು, ಜನಗಳು ಬರ್ತಿದ್ದಾಗ ದರ್ಶನ ಅವ್ರಿಗೆ ಭೇಟಿ ಕೊಡ್ತಿದ್ದು ಕೂಡ ಇಲ್ಲೇ, ಅವರ ವಿಚಾರಿಸ್ಕೊತಿದ್ದು ಇದೇ ಜಾಗದಲ್ಲೇ. ನಾವೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಬಂದಿದ್ವಿ, ಸ್ವಾಮೀಜಿಗಳಿದ್ದಾಗ ನೋಡಿ ಅವ್ರ ಜೊತೆ ಫೋಟೋ ತೊಗೊಂಡಿದ್ದು ನೆನಪಿದೆ ಇವಾಗ. ಬಟ್ ಸ್ವಾಮೀಜಿಗಳಿಲ್ಲ, ಆ ನೆನಪುಗಳು ಮಾತ್ರ ನಮ್ಗೆ ಅವಾಗ ಅದೇ ಥರ ಇರ್ತವೆ. ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಮೇಲ್ಗಡೆ ಇರೋದು. ನಾನು ಅವಾಗಲೇ ನಿಮಗೆ ಹೇಳಿದೆ, ಬೆಟ್ಟದ ಕಲ್ಲೊಳಗಿಂದ ನೀರು ಬರುತ್ತೆ ಅಂತ ಹೇಳಿದೆ ಅಲ್ವಾ, ಅದು ಮೇಲ್ಗಡೆನೇ ಸಿಗೋದು. ಸಿದ್ಧಗಂಗಾ ಕ್ಷೇತ್ರದ ಮೈನ್ ದೇವಸ್ಥಾನ ಇರೋದೇ ಮೇಲ್ಗಡೆ. ಬನ್ನಿ ಮೇಲ್ಗಡೆ ಹೋಗಿ ದೇವಸ್ಥಾನದಲ್ಲಿ ನೋಡೋಣ, ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ.
ವಿಶೇಷತೆ ಏನಿಲ್ಲ, ಇದು ಸಿದ್ಧ ಪುರುಷರಿಂದ ಉದ್ಭವಿಸಿದ ಗಂಗೆಯೇ ಸಿದ್ಧ ಗಂಗೆ. ಎಲ್ಲ ಮಾಡಿಸ್ಬೋದು. ಇವಾಗ ನಾವು ಹೋಗ್ತಿರೋದು ಎಲ್ಲಿಗಪ್ಪ ಅಂತ ಹೇಳಿದ್ರೆ ಒಳಗಡೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅನ್ನದಾನಕ್ಕೆ ಹೋಗ್ತಾ ಇದೀವಿ. ಅನ್ನದಾನ ಯಾವ ರೀತಿ ಮಾಡ್ತಾರೆ, ಎಷ್ಟು ಜನಕ್ಕೆ ಮಾಡ್ತಾರೆ, ಯಾವ್ಯಾವ ರೀತಿ ಮಾಡ್ತಾರೆ, ಬನ್ನಿ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ, ವಿಚಾರಿಸೋಣ, ಬನ್ನಿ ಮಾತಾಡ್ಸೋಣ. ಇದೆಲ್ಲ ಭಕ್ತಾದಿಗಳ ಕಡೆಯಿಂದ ಬಂದಿದೆ. ಪ್ರತಿನಿತ್ಯ ಕೊಡ್ತೀವಿ ನಾವು ವರ್ಷ ಓಕೆ. ನಾವು ರಾಗಿ ಬೆಳೆದಿದ್ರಾಗೆ 3 ಚೀಲ 2 ಚೀಲ ರಾಗಿ ತಗೊಂಡ. ನಿಮ್ಗೆ ಯಾವ ಊರು? ನರಸೀಪುರ. ಟಿ ನರಸೀಪುರ. ಇಲ್ಲಿ ಡಾಬಸ್ಪೇಟೆ. ದಾಬಸ್ಪೇಟೆ. ಮೊನ್ನೆ 1 ಚೀಲ ರಾಗಿ ಹಾಕಿದ್ದು. ತಿರ್ಗಾ ಇವತ್ತು 1 ಚೀಲ ತಗೊಂಡ್ಬಂದಿದ್ವಿ ಮಠಕ್ಕೆ. ನೋಡಿ, ಯಾರಾದರೂ ಕೊಡೋರಿದ್ರೆ ಅಕ್ಕಿ, ರಾಗಿ, ಬೇಳೆ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ನೀವು ಕೊಡೋ ಅಂತಹ ಒಂದು ಸ್ವಲ್ಪ ಧಾನ್ಯ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಎಷ್ಟೋ ಸಾವಿರ ಮಕ್ಕಳುಗಳ ಹೊಟ್ಟೆ ತುಂಬುತ್ತೆ, ಜೀವನ ನಡೆಯುತ್ತೆ. ಓ, ಇದು ಸಿದ್ಧಗಂಗಾ ಮಠದ ದಾಸೋಹ ಅಂದರೆ ಪ್ರತಿ ಕ್ಷಣ 24x7 ಊಟ ಯಾವಾಗಲೂ ಇರುತ್ತೆ. ಇಲ್ಲಿ ಊಟ ಚೆನ್ನಾಗಿರುತ್ತೆ. ಸಾಂಬಾರು, ಈ ಥರ ಸಾಂಬಾರು ಎಲ್ಲಿ ಸಿಗಲ್ಲ. ಹೌದು, ನಾನು ಇಲ್ಲೇ ತುಮಕೂರಲ್ಲೇ ಓದಿದ್ದು, ತುಂಬ ಸಲ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಯಾರು ಊಟ ಇಲ್ಲ ಅಂತ ವಾಪಸ್ ಹೋಗಲ್ಲ. ಎಷ್ಟು ಗಂಟೆ 24x7 ಎಷ್ಟು ಗಂಟೆಗೆ ಬಂದ್ರೂ ಊಟ ಇದ್ದೇ ಇರುತ್ತೆ. ಯಾವಾಗ ಬೇಕಾದ್ರೂ ಬಂದು ಊಟ ಮಾಡ್ಬೋದು. ನೀವು ಎಷ್ಟು ವರ್ಷದಿಂದ ಮಾಡ್ತೀರಾ ಆಂಟಿ? ನಾನು 3 ವರ್ಷ ಆಯ್ತು. 3 ವರ್ಷದಿಂದನಾ? ಎಲ್ಲ ನೀವು ಖುಷಿ ಪಡ್ಕೊಂಡು ಮಾಡ್ತಿರೋದಲ್ಲ ಕೆಲಸ? ಖುಷಿ ನಮಗೆ. ಇಲ್ಲಿ ಸೇವೆ ಮಾಡಿದ್ರೆ ನಮ್ಮ ಒಳ್ಳೇದಾಗೈತೆ. ನಿಮ್ಮ ಮಕ್ಕಳೇನಾದ್ರು ಇಲ್ಲಿ ಓದಿದ್ರಾ? ಇಲ್ಲ, ನಮ್ಮ ಮಗ ಬೆಂಗಳೂರಲ್ಲಿ ಓದಿದ್ದು, ಇಂಜಿನಿಯರಿಂಗ್ ಮಾಡಿದ್ದಾನೆ. ಅವಂಗೆ ಸಡನ್ಲಿ ಜಾಬ್ ಸಿಕ್ತು. ನೀವು ಇಲ್ಲಿ ಬಂದ್ಮೇಲೆ? ಇಲ್ಲಿಗೆ ಬಂದಮೇಲೆ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಈಗ ರೀಸೆಂಟ್ಲಿ 4 ತಿಂಗಳಾಯ್ತು ಜಾಬ್ ಆಯ್ತು. ಹೌದಾ? ಎಲ್ಲ ಬುದ್ಧಿಯಾರ ಆಶೀರ್ವಾದ. ಕುದೀತದಾ? ಡೈಲಿ ಎರಡರಲ್ಲೂ ಸಾಂಬಾರು ಮಾಡೋದಾ? ಇದು ಅನ್ನ ಮಾಡೋದಾ? ಓ, ಇದ್ರಲ್ಲಿ ಅನ್ನ ಬಸ್ಯದ ಇದು? ಡೈಲಿ ಮಾಡ್ತಾನೆ ಇರ್ತಾರಲ್ಲ ಕಂಟಿನ್ಯೂಸ್ಲಿ? ಸೊ ರೆಡಿ ಇರೋದಲ್ಲ, ಆಲ್ರೆಡಿ ಮಾಡಿಟ್ಟಿದ್ದಾರೆ. 3ರಲ್ಲೂ ಅನ್ನ ಮಾಡ್ಕೊಳ್ಬೇಕಾರೆ ಇಲ್ಲಿ ಇದೊಂದೇ ಅಡುಗೆ ಮನೆ? ಇಲ್ಲ ಅಷ್ಟೇ ಅಡುಗೆ ಮಾಡೋದಲ್ವ? ಸಪ್ರೇಟ್ ಹುಡುಗರಿಗೆ ಇಲ್ಲಿ? ಅದು ಆಚೆನಾ? ಇಲ್ಲಿ ಹುಡುಗರಿಗೆಲ್ಲ ಇಲ್ಲ ಅಡುಗೆ ಮಾಡೋದಾ? ಹಾಂ, ಹುಡುಗರುಗಳಿಗೆ ಹಾಂ. ಹಾಲು ಕಾಯಿಸ್ತದ ಇದರಲ್ಲಿ? ಹಾಂ, ಓಕೆ. ಹಾಂ, ಎಷ್ಟು ಸಾವಿರ ಜನ ಹುಡುಗರು ಟೋಟಲು? 8,000 ಜನ ಈಗ ಪ್ರೆಸೆಂಟ್ ಇರೋದಾ? ಇದು ಏನಿದು? ಪಲಾವ್ ಮಾಡಕ್ಕೆ? ಓಕೆ. ಡೈಲಿ ಇದರಲ್ಲೇ ಹುಡುಗರಿಗೆಲ್ಲ ಇದರಲ್ಲೇ ಪಲಾವ್ ಮಾಡೋದು 8,000 ಜನಕ್ಕೂ? ಹಾಂ. ಅಲ್ಲಿ ಒಳಗಡೆ ಹಾಂ. ಓ, ಅದನ್ನ ಇದರಲ್ಲೇ ಹಾಕ್ಬಿಟ್ಟು ಬೆಂಕಿ ಹಚ್ಚೋದಾ?
ಸರಿ ಸರಿ ಸರಿ. ಇಲ್ಲಿ 8,000 ಹುಡುಗರು, ಹಾಂ 8,000 ಹುಡುಗರು. ಹಾಂ, ಒಂದು 10,000 ಜನಗಳು ಒಟ್ಟಿನಲ್ಲಿ ಎಲ್ಲ ಒಂದು 20,000 ಜನ ಡೈಲಿ ಊಟ ಮಾಡ್ತಾರೆ. ಎಷ್ಟು ಕ್ವಿಂಟಲ್ ಅಕ್ಕಿ ಹಾಕ್ಬೋದು ಡೈಲಿ? ಡೈಲಿ ಒಂದು 20 ಕ್ವಿಂಟಲ್ 20 ಕ್ವಿಂಟಲ್ ಅಕ್ಕಿ ಹಾಕ್ತಾರೆ. ಬಟ್ ಎಲ್ಲ ಅಂದರೆ ಹೊರಗಡೆನೂ ಕೊಡೋರೆಲ್ಲ ಮಾಡ್ತಾರಲ್ಲ, ಹೊರಗಡೆಯಿಂದ ಗೌರ್ಮೆಂಟಿಂದ ಬೆಳೆ ಗೌರ್ಮೆಂಟಿಂದ ಅನುದಾನ ಮಾಡೋರೆಲ್ಲ ಸುಮಾರು ಜನ ಇರ್ತಾರೆ. ನೀವು ಇಲ್ಲೇ ಕೆಲಸ ಮಾಡೋದಾ? ಎಷ್ಟು ವರ್ಷ ನೀವು ಇದ್ದೀರಣ್ಣ ನೀವು? ಒಂದು 25. ಅಂದರೆ ನೀವು ಆ ಸುಮಾರು ವರ್ಷಗಳಿಂದ ಇಲ್ಲೇ. ಸುಮಾರು 10,000ಕ್ಕಿಂತ ಜಾಸ್ತಿ ಜನ ಸ್ಟೂಡೆಂಟ್ಸ್ ಇಲ್ಲಿ ಪ್ರೇಯರ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಪ್ರತಿನಿತ್ಯ ಕರೆಕ್ಟಾಗಿ 6 ಗಂಟೆಯಿಂದ 7 ಗಂಟೆವರೆಗೂ ಪ್ರೇಯರ್ ಮಾಡ್ತಾರೆ ಇಲ್ಲಿ. ನೋಡಿ ಬನ್ನಿ, ನಾವು ಅದಕ್ಕೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀನಿ. ಆಲ್ಮೋಸ್ಟು ಸುಮಾರು ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. 6 ಗಂಟೆಯಿಂದ 7 ಗಂಟೆವರೆಗೂ ಪ್ರೇಯರ್ ಇರುತ್ತೆ. ಇದರಲ್ಲಿ ಗ್ರೀನ್ ಕಲರ್ ಶಾಲ್ ಹಾಕಿರೋದೇನು ಟವಲ್ ಹಾಕಿರೋದು? ಕಾಲೇಜು ಅದು. ಆ ಕಲರು ಕೆಂಪು ಕಲರ್ ಹಾಕಿರೋದಲ್ಲ ಸ್ಕೂಲ್ ಹುಡುಗರ. ಏನು ಓದ್ತಿರೋದಲ್ಲ ನೀವೆಲ್ಲ? ಫಸ್ಟ್ ಪಿ ಯು. ಎಷ್ಟು ಗಂಟೆ ಪ್ರೇಯರ್ ಇವಾಗ? 6 ಗಂಟೆಯಿಂದ 7 ಗಂಟೆ. ಬಾಯ್. ಎಷ್ಟನೇ ಕ್ಲಾಸ್ ಇವಾಗ? 10th. ಎಲ್ಲಿ ಇಲ್ಲೇ ಸ್ಕೂಲಲ್ಲ? ಕನ್ನಡ ಮೀಡಿಯಮ ಇಂಗ್ಲೀಷ್ ಮೀಡಿಯಮ? ಇಲ್ಲಿ ಇರೋರೆಲ್ಲ ಕನ್ನಡ ಮೀಡಿಯಂ ಹುಡುಗರು ಅಲ್ವಾ? ಆಲ್ಮೋಸ್ಟ್ ಎಲ್ಲರೂ ಎಲ್ಲ ಮಿಕ್ಸ್ ಇದ್ದಾರೆ ಎಲ್ಲರೂ. ಅಂದರೆ ನೀವು ಕೂರ್ಸೋದೀಗ ಕ್ಲಾಸ್ ವೈಸ್ ಕೂರಿಸ್ತೀರಾ? ಇಲ್ಲ, ಎಲ್ಲ ಒಟ್ಟಿಗೆ ಒಂದೇ ಕಡೆ ಕೂರಿಸ್ತೀರಾ? ಚಿಕ್ಕವರು ದೊಡ್ಡವರು ಹೋಗ್ಬೋದಾ? ಇನ್ನು ಮಧ್ಯೆ ನಡ್ಕೊಂಡು ಹೋಗ್ಬೋದಾ? ರವಿ, ಕಿರಿಸ್ಬೇಡಿ. ಹೋಗಿ ಬೇಗ ಹೋಗ್ರು, ನನಗೆ ಬೈತಾರೆ ಹೋಗ್ರು ಬೇಗ. ಕಿರಿಸ್ಬೇಡಿ, ಹೋಗಿ ಎಲ್ಲ ರೆಕಾರ್ಡ್ ಆಗ್ತೈತೆ. ಹೋಗಿ ಕಾಣಿಸ್ತೈತೆ ನೋಡ, ಎಲ್ಲ ಕಾಣಿಸ್ತೈತೆ. ಕಿರಿಸ್ಬೇಡಿ, ನಡ್ರಿ ಬೇಗ ಬನ್ನಿ. ಬುಕ್ ತೋರ್ಸು. ನಡ್ರಿ. ಟೈಮ್ ಆಯ್ತು, ನಡ್ರಿ ಪ್ರೇಯರ್ಗೆ. ಪ್ರೇಯರಿಗೆ ಟೈಮ್ ಆಯ್ತು. ನೀವೆಲ್ಲ ಬಿಜಾಪುರದವರಾ? ಯಾವ ನೀವು? ಬಿಜಾಪುರನಾ? ಇಲ್ಲಿ ಮಗದ ನರಸಿಂಹಗುಂಟ್ಯಾಕ ಮಗನಾ? ಮಠಕ್ಕೆ ಬಂದೀನಿ ನಾನು. ನೋಡಕ್ ಬಂದಿದ್ರಾ? ನೀವೆಲ್ಲ ಬೆಂಗಳೂರರಾ? ಬಳ್ಳಾರಿ. ಎಲ್ಲ ದೂರದಿಂದ ಬಂದಿರೋರೆ? ನಮ್ದು ಮಧುಗಿರಿನಾ? ಇಲ್ಲಿ ಏನು ಮಾಡ್ತಿರೋದು? ಇಲ್ಲೇ ಕೆಲಸ ಮಾಡೋದು ಮಠದಲ್ಲೇ ಕೆಲಸ ಮಾಡ್ತಿರೋದಾ? ಏನು ಕೆಲಸ ಮಾಡ್ಕೊಂಡಿರೋದು ಇಲ್ಲಿ? ನಾನು ಇಲ್ಲೇ ಟ್ಯಾಂಕರ್ ಓಡಿಸ್ತೀನಿ. ಎಷ್ಟು ವರ್ಷದಿಂದ ಇದ್ದೀರಾ? ನಾನು 4 ವರ್ಷದಿಂದ ಇದ್ದೀನಿ. 4 ವರ್ಷದಿಂದ ಇಲ್ಲೇ ಇರೋದಾ? ಏನು ಕ್ಲಾಸು? 10th. ಏನು ಪ್ರೋಗ್ರಾಮ್ ಇವತ್ತು? ಸ್ವಾಮೀಜಿ ಯಾರೋ ಬಂದವರು. ನಿಮ್ದು ಯಾವರು? ನಮ್ದು ಕೋಲಾರ. ಕೋಲಾರನಾ? ಕೋಲಾರ ಹತ್ರ ಯಾವರು? ಮುಳಬಾಗಿಲು. ಎಷ್ಟನೇ ಕ್ಲಾಸಿಂದ ಓದ್ತಾ ಇದ್ದೀರಿ? 8ನೇ ಕ್ಲಾಸಿಂದ. 8th, 9th, 10th 3ನೇ ವರ್ಷನಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? 20 ವರ್ಷದಿಂದ ಬರ್ತಾ ಇದ್ದೀರಾ? 20 ವರ್ಷ 30 ವರ್ಷದಲ್ಲಿ ಬರ್ತಾ ಇದ್ದೀವಿ. ನೀವು ಅಲ್ಲಿ ತುಂಬ ವರ್ಷದಿಂದ ಬರ್ತಾ ಇರ್ತೀರ. ಒಬ್ರು ಇಲ್ಲೇ ಹತ್ರ ಅಲ್ವಾ? ಇಲ್ಲಿ ಸಂತೆಗೆ ಬೇರೆ ಬರ್ತೀವಿ. ಹಾಂ, ಸಂತೆ ಎಲ್ಲಿ ಇಲ್ಲನಾ? ಅಲ್ಲೇ. ಯಾವತ್ತು ಸಂತೆ ನಡೆಯೋದು? ಮಂಗಳವಾರದ ಸಂತೆ ನಡೆಯುತ್ತೆ. ಒಬ್ಬರು ಇಬ್ರಿಗೇ ವಿದ್ಯಾಭ್ಯಾಸ ಆಗಿರ್ಬೋದು, ಆಹಾರ ಆಗಿರ್ಬೋದು, ವಸತಿ ಆಗಿರ್ಬೋದು ನೋಡ್ಕೊಳ್ಳೋಕೆ ಅಷ್ಟು ಕಷ್ಟಪಡ್ತಾ ಆಗ್ತಿರುತ್ತೆ. ಒಬ್ಬೊಬ್ರು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೋಡಿ, ಸಿದ್ಧಗಂಗಾ ಮಠದಲ್ಲಿ ನಾವು ಎಷ್ಟು 8,000ಕ್ಕಿಂತ 10,000ಕ್ಕಿಂತ ಜಾಸ್ತಿ ಜನ ಅಟ್ ಎ ಟೈಮ್ ಇವಾಗ ಒಂದು ಬ್ಯಾಚಲ್ಲಿ ಅಷ್ಟು ಜನ ಇದ್ದು ವಿದ್ಯಾಭ್ಯಾಸ ಮಾಡಿಕೊಂಡು ಅವ್ರಿಗೆಲ್ಲ ಆಶ್ರಯ ಕೊಟ್ಕೊಂಡು ಊಟದ ವ್ಯವಸ್ಥೆ ಕೊಟ್ಕೊಂಡು ಮಾಡ್ತಾರೆ ಅಂದರೆ ನಿಜವಾಗ್ಲೂ ಗ್ರೇಟೇ ಅಲ್ವಾ? ಸುಮಾರು 600 ವರ್ಷಕ್ಕಿಂತ ಜಾಸ್ತಿ ವರ್ಷದ ಇತಿಹಾಸ ಈ ದೇವಸ್ಥಾನ ಇಲ್ಲಿನ ಏನು ಮಠಕ್ಕಿದೆ. ಅವಾಗ ಫಸ್ಟು ಗೋಸಲ ಸಿದ್ದೇಶ್ವರ ಸ್ವಾಮೀಜಿ ಅಂತ ಅಂದ್ಬಿಟ್ಟು ಅವರು ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ಶಿಷ್ಯ ಆಗಿದ್ರಂತೆ. ಅವ್ರ ಶಿಷ್ಯ ಆಗಿದ್ದವರು ಈ ಮಠನ ಬಂದು ಇಲ್ಲಿ ಸ್ಥಾಪನೆ ಮಾಡಿ
ಮುಂದುವರ್ಸ್ಕೊಂಡು ಹೋಗಿದ್ದು ಅಂದರೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಏನಪ್ಪ ಅಂತ ಹೇಳಿದ್ರೆ, ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಈ ಮಠಕ್ಕೆ ಬಂದಾಗ ಕೇವಲ ಅವ್ರ ಹತ್ರ ಎಷ್ಟು 10 ರೂಪಾಯಿನೇನೋ ಇತ್ತಂತೆ, ಮತ್ತು 70 ಜನ ಹುಡುಗರು ಇದ್ರಂತೆ, ಸ್ಟೂಡೆಂಟ್ಸ್ ಇದ್ದಿದ್ದು. ಒಂದೇ ಒಂದು ಸಂಸ್ಕೃತ ಶಾಲೆ ಇತ್ತಂತೆ. ಆ ಸಂಸ್ಕೃತ ಶಾಲೆಯನ್ನು ಅವರು ಇವತ್ತು ಅಟ್ ಪ್ರೆಸೆಂಟ್, ಆವಾಗ 70 ಜನದಿಂದ ಈಗ ಅಟ್ ಪ್ರೆಸೆಂಟ್ ಏನಪ್ಪ ಎಷ್ಟು ಸ್ಟ್ರೆಂತ್ ಅಂತ ಹೇಳಿದ್ರೆ 10,000ಕ್ಕಿಂತ ಜಾಸ್ತಿ ಜನ ಓದ್ತಾ ಇರೋದು ಈ ಮಠದಲ್ಲಿ ಪ್ರೆಸೆಂಟ್. ಇವಾಗ ಬಿಟ್ಟೋಗಿರೋರು ಬಿಟ್ಟು ಲೆಕ್ಕ ಅಲ್ಲ, ಬಿಟ್ಟೋಗಿರೋರು ಬಿಡಿ, ಲಕ್ಷಾಂತರ ಜನ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಬಟ್ ಇವಾಗ ಪ್ರೆಸೆಂಟ್ ಏನಪ್ಪ ಅಂದರೆ 10,000ಕ್ಕಿಂತ ಜಾಸ್ತಿ ಜನ ಓದ್ತಾ ಇದ್ದಾರೆ. ಹಾಗೆಯೇ ತ್ರಿವಿಧ ದಾಸೋಹ ಅಂತ ಏನು ಕರೀತಾರೆ ಅಂತ ಹೇಳಿದ್ರೆ, ತ್ರಿವಿಧ ದಾಸೋಹ ಅಂತ ಹೇಳಿದ್ರೆ, ಒಂದು ಅನ್ನದಾಸೋಹ, 2ನೇದು ವಸತಿ ದಾಸೋಹ, 3ನೇದು ಅಕ್ಷರ ದಾಸೋಹ ಅಂದರೆ ವಿದ್ಯಾಭ್ಯಾಸ. ಈ ಮೂರನ್ನು ಕೂಡ ಒಟ್ಟಿಗೆ ಅವರು ಕೊಟ್ಕೊಂಡ್ಬಂದಿರೋದ್ರಿಂದ ಅವ್ರಿಗೆ ತ್ರಿವಿಧ ದಾಸೋಹ ಅಂತ ಹೆಸರು ಬಂದಿರೋದ್ರಿಂದ ಅವ್ರಿಗೆ. ಏನು ನಿಮ್ಮ ಹೆಸರು? ನೀವು ಯಾವ ಊರಿಂದ ಬಂದಿದ್ದೀರಲ್ಲ? ಬೆಂಗಳೂರಿಂದನಾ? ಇಲ್ಲೆಂತ ಬಂದ್ರಿ? ಪೂಜೆ ಮಾಡಿಸಿದ್ರಾ? ದೇವ್ರಿಗೆ ಪೂಜೆ ಮಾಡಿಸಿದ್ರಾ? ಯಾರು ನಿಮ್ಮ ಅಣ್ಣ ಯಾರು ಇನ್ನೂ ಮಾಡಿಸಿಲ್ವಾ? ನಿಮ್ಮ ಅಣ್ಣ ಯಾರು ಓದ್ತಾವ್ರ ಸ್ಕೂಲಲ್ಲಿ? ಇಲ್ಲಿ ಯಾರು ಓದ್ತಿಲ್ವಾ? ಸುಮ್ಮನೆ ದೇವ್ರು ನೋಡಕ್ ಬಂದ್ರಾ? ಏನ್ರ ಬಂದ್ರಿ? ನಿಮ್ಮ ಅಜ್ಜಿ ಕರ್ಕೊಂಬಂದ್ರಾ? ಓಕೆ ಸರಿ. ಎಲ್ಲ ಊಟ? ಈ ಸಿದ್ಧಗಂಗಾ ಮಠ ತುಮಕೂರಿಂದ ನಿಮಗೆ ಜಸ್ಟ್ 6 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಬರ್ತೀನಿ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ನಿಮಗೆ ಡೈರೆಕ್ಟ್ ಬಸ್ಸು ಇದೆ, ತುಮಕೂರಿಗೂ ಇದೆ. ಸಿದ್ಧಗಂಗಾ ಮಠದಲ್ಲಿ ಸ್ಟಾಪು ಕೊಡ್ತಾರೆ ನಿಮಗೆ. ಸುಮಾರು ನಿಮಗೆ 65ರಿಂದ 70 ಕಿಲೋಮೀಟ್ರಷ್ಟು ದೂರ ಆಗುತ್ತೆ ನಿಮಗೆ. ಡೈರೆಕ್ಟಾಗಿ ಬಸ್ ವ್ಯವಸ್ಥೆ, ಪ್ರತಿಯೊಂದು ಟ್ರೈನ್ ಇದೆ, ಬಸ್ ಇದೆ, ಎಲ್ಲ ವ್ಯವಸ್ಥೆಗಳು ಕೂಡ ಇದೆ ನಿಮಗೆ ಇಲ್ಲಿ. ಆ್ಯಕ್ಚುಲಿ ನಾನು ಓದಿದ್ದು ಇಲ್ಲಿ ತುಮಕೂರು ಯೂನಿವರ್ಸಿಟಿಲೇ ನಾನು ಓದಿದ್ದು ಕೂಡ. ಬಟ್ ವಾರಕ್ಕೆ 2ರಿಂದ 3 ಸಲ ಬರ್ತಾ ಇದೆ ಮಠಕ್ಕೆ. ಅಕ್ಷಯ ಪಾತ್ರೆ ಅಂತಲೇ ಕರೀತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ವರ್ಷದ 365 ದಿನವೂ ಕೂಡ ಪ್ರತಿನಿತ್ಯವೂ ಕೂಡ ಇಲ್ಲಿ ಅನ್ನದಾಸೋಹ ವ್ಯವಸ್ಥೆ ಮಾಡ್ತಾರೆ. ಯಾರಿಗೂ ಕೂಡ ಬಂದವರಿಗೆ ಹಸ್ಕೊಂಡು ಹೋಗೋ ಮಾತೇ ಇಲ್ಲ. ಹಸ್ಕೊಂಡು ಯಾರು ಕೂಡ ಹೋಗಿದ್ದೀನಿ ಅಂತ ಹೇಳೋದು ಕೂಡ ಯಾರು ಆ ವಿಷಯನ ಇಲ್ಲ, ಬಿಡಿ ಇಲ್ಲ, ಆ ಥರ ಯಾರು ಹೇಳೋದೇ ಇಲ್ಲ. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಅನ್ನದಾನವನ್ನು ಮಾಡಿಸ್ಕೊಡ್ತಾರೆ. ವಿದ್ಯಾಭ್ಯಾಸ ಆಗಿರ್ಬೋದು, ತಂದೆ ತಾಯಿಗಳಿಗೆ ಮಕ್ಕಳಿಗೆಲ್ಲ ಯಾರಿಗೆ ಓದಿಸೋಕೆ ಕಷ್ಟ ಆಗುತ್ತೋ ಅಂಥವ್ರನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಟರೆ ಕಂಪ್ಲೀಟ್ ಎಜುಕೇಷನ್ನು ಕೂಡ ಅವರೇ ನೋಡ್ಕೋತಾರೆ. ಈ ಶಿವಕುಮಾರ ಸ್ವಾಮೀಜಿಗಳು 1930ರಲ್ಲಿ ಈ ಮಠದ ಜವಾಬ್ದಾರಿಯನ್ನು ತಗೋತಾರೆ. ಅಂದರೆ ಮಠದ ಮಠಾಧಿಪತಿಗಳಾಗಿ ಜವಾಬ್ದಾರಿಯನ್ನು ತಗೊಂಡು ಇಂದಿನ ವರ್ಷದವರೆಗೂ ಕೂಡ ಮಠವನ್ನು ಬೆಳೆಸ್ಕೊಂಡು ಈ ಸಂಪೂರ್ಣ ಜವಾಬ್ದಾರಿಯಿಂದ ಮಠನ ಬೆಳೆಸ್ಕೊಂಡು ಬಂದಿದ್ದಾರೆ. ಹಾಗೆಯೇ ಕೂಡ ಇಷ್ಟು ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ಈ ಮಠ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಶ್ರೀಗಳು 1930ರಲ್ಲಿ ಲಿಂಗಾಯತ ಮಠವನ್ನು ಸ್ಥಾಪಿಸಿದ ನಂತರ ಈ ಮಠವನ್ನು ಯಾವುದೇ ಜಾತಿ ಧರ್ಮಗಳಿಗೆ ಸೀಮಿತಗೊಳಿಸ್ತಲೇ ಸರ್ವಧರ್ಮ ಸಮನ್ವಯವಾಗಿ ಈ ಮಠನ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆಯೇ ಶಿವಕುಮಾರ ಸ್ವಾಮೀಜಿಯವರಿಗೆ 2007ರಲ್ಲಿ ಅವರ 100ನೇ ಜನ್ಮದಿನದ ಪ್ರಯುಕ್ತವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕರ್ನಾಟಕದಲ್ಲಿ ಸಾಧನೆ ಮಾಡಿದವರಿಗೆ, ಇವರಿಗೆ ಸಾಮಾಜಿಕ ಸೇವೆಯ ಸೋಷಿಯಲ್ ವರ್ಕ್ ಕಡೆಯಿಂದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ ಇವರಿಗೆ. ನಮ್ಮ ಇವತ್ತಿನ ಈ ವಿಡಿಯೋ ಸಂಪೂರ್ಣವಾಗಿ ಸಿದ್ಧಗಂಗಾ ಮಠದ ಬಗ್ಗೆ ಆಗಿತ್ತು. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.